ಇಲ್ಲಿ ಬ್ಯಾಂಕಿಂದ ಲೋನ್ ತಗೋಬಹುದು. 70% ಲೋನ್ ಕೊಡ್ತಾರೆ. ಇಲ್ಲಿ SC ST ಗಳಿಗೆ ಸಬ್ಸಿಡಿ ತರ ಕೊಡ್ತಾರೆ. SC ಗಳಿಗೆ 40% ಬರುತ್ತೆ, ST ಗಳಿಗೆ 30%, ಮತ್ತೆ ಮಹಿಳಾ ರೈತರಿಗೆ ಅಂತಾನೆ 30% ಕೊಡ್ತಾರೆ ಸರ್. ಇದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ಗವರ್ಮೆಂಟ್ ಆರ್ಗನೈಸೇಷನ್ ಸರ್. ಇದು ಮಾರ್ಕೆಟ್ ರೇಟ್ ಕಡಿಮೆ ಇದ್ದಾಗ ನಮ್ಮಲ್ಲಿ ಬಂದು ಸ್ಟೋರ್ ಮಾಡಿ, ಮಾರ್ಕೆಟ್ ರೇಟ್ ಜಾಸ್ತಿ ಆದಾಗ ಹೊರಗಡೆ ಸೆಲ್ ಮಾಡ್ಕೊಳ್ಳೋದು. ಈ ಒಂದು ವಿಡಿಯೋ ಇಂದ ರೈತರಿಗೆ ತುಂಬಾನೇ ಒಳ್ಳೆ ಅನುಕೂಲ ಇದೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸರ್. ಇದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ಗವರ್ಮೆಂಟ್ ಆರ್ಗನೈಸೇಷನ್ ಸರ್. ಇದು ಇಲ್ಲಿ ರೈತರಿಗೆ ಅಂತಂದ್ರೆ ರೈತರು ಬೆಳೆ ಬೆಳೆದಾಗ ಅವ್ರಿಗೆ ಮಾರ್ಕೆಟ್ ರೇಟ್ ಕಡಿಮೆ ಇರುತ್ತೆ. ಮಾರ್ಕೆಟ್ ರೇಟ್ ಕಡಿಮೆ ಇದ್ದಾಗ ನಮ್ಮಲ್ಲಿ ಬಂದು ಸ್ಟೋರ್ ಮಾಡಿ, ಮಾರ್ಕೆಟ್ ರೇಟ್ ಜಾಸ್ತಿ ಆದಾಗ ಹೊರಗಡೆ ಸೆಲ್ ಮಾಡ್ಕೊಳ್ಳೋದು ಸರ್. ಇಲ್ಲಿ ಬ್ಯಾಂಕಿಂದ ಲೋನ್ ತಗೋಬಹುದು. 70% ಲೋನ್ ಕೊಡ್ತಾರೆ. ನಾವು ಒಂದು ಬಾಂಡ್ ಕೊಡ್ತೀವಿ, ಬಾಂಡ್ ಮೇಲೆ 75% ಲೋನ್ ಕೊಡ್ತಾರೆ ಸರ್. ಬೇರೆ ಕಮಾಡಿಟಿ ಅಂತಂದ್ರೆ ದ್ವಿದಳ ಧಾನ್ಯಗಳು, ಸೀರಿಯಲ್ಸು ಅವೆಲ್ಲ ಇಟ್ಕೋಬಹುದು ಸರ್. ವೆಜಿಟೇಬಲ್ಸು, ಹಾರ್ಟಿಕಲ್ಚರ್ ಕ್ರಾಪ್ಸ್ ಅದೇನು ಸ್ಟೋರೇಜ್ ಇಲ್ಲ, ಬರೀ ಡ್ರೈ ಕ್ರಾಪ್ಸ್ ಅಷ್ಟೇ. ಮೇಡಮ್, ಈ ಉಗ್ರಾಣದಲ್ಲಿ ಧಾನ್ಯಗಳನ್ನು ಇಡೋದಕ್ಕೆ, ರೈತರು ಬೆಳೆಗಳನ್ನು ಇಡೋದಕ್ಕೆ ಅವ್ರು ಏನೇನು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ಸರ್? ಅಂದರೆ ನಮ್ಮಲ್ಲಿ ರೈತರು ಇಡ್ತಾರೆ, ಮತ್ತು ಟ್ರೇಡರ್ಸ್ ಇಡ್ತಾರೆ. ರೈತರು ಇಡೋದಾದರೆ ಅವ್ರದ್ದು RTC ಕೊಡಬೇಕು, ಅಂದರೆ ID ಪ್ರೂಫ್ ಏನಾದರೂ ಕೊಡಬೇಕು ಅವರ, ಮತ್ತು ಒಂದು ID ಕಾರ್ಡ್ ಫೋಟೋ ಕೊಡಬೇಕು ಅಷ್ಟೇ ಸರ್. ಟ್ರೇಡರ್ಸ್ ಆದರೆ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ APMCಯಲ್ಲಿ. ಆ ರಿಜಿಸ್ಟರ್ ಕಾರ್ಡು, ಪಾನ್ ನಂಬರು, GST ನಂಬರು ಅದೆಲ್ಲ ಕೊಡಬೇಕಾಗುತ್ತೆ ಸರ್. ರೈತರಿಗೆ ಯಾವ ಥರ ಉಪಯೋಗ ಇದೆ ಮೇಡಮ್? ರೈತರಿಗೆ ಅಂತಂದರೆ ಇಲ್ಲಿ SC ST ಗಳಿಗೆ ಸಬ್ಸಿಡಿ ಥರ ಕೊಡ್ತಾರೆ. ಅಂದರೆ SC ಗಳಿಗೆ 40% ಬರುತ್ತೆ, ST ಗಳಿಗೆ 30%, ಮತ್ತು ಮಹಿಳಾ ರೈತರಿಗೆ ಅಂತಂದರೆ 30% ಕೊಡ್ತಾರೆ ಸರ್. ರೈತರ ಬೆಳೆಗಳಿಗೆ ಏನು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಮೇಡಮ್? ಅಂದರೆ ಅವರು ರೈತರು ಬಂದು ಸ್ಟಾಕ್ ಇಡ್ತಾರಲ್ಲ ಸರ್, ಆವಾಗ ನಾವು ಒಂದು ವೇರ್ ಹೌಸ್ ರೆಸಿಪ್ಟ್ ಅಂತ ಕೊಡ್ತೀವಿ. ಅದರಲ್ಲಿ ನಾವು ಅವ್ರು ಎಷ್ಟು ಬ್ಯಾಗ್ ಇಡ್ತಾರೆ, ಎಷ್ಟು ಕ್ವಾಂಟಿಟಿ ಇಡ್ತಾರೆ ಅದೆಲ್ಲ ಮೆನ್ಷನ್ ಮಾಡಿರ್ತೀವಿ. ಮತ್ತು ಕ್ರಾಪ್ ಮೇಲೆ ಇನ್ಶೂರೆನ್ಸು ಕ್ಲೈಮ್ ಮಾಡ್ಕೋಬೋದು ಸರ್. ಇನ್ ಕೇಸ್ ಏನಾದರೂ ಥೆಫ್ಟ್ ಆದರೆ, ಫೈರ್ ಏನಾದರೂ ಆದರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೋದು. ಒಬ್ಬ ರೈತ ಇಷ್ಟೇ ಪ್ರಮಾಣದಲ್ಲಿ ಸರಕುಗಳನ್ನ ಇಡ್ಬೋದು ಅನ್ನೋದೇನಾದರೂ ಇದೆಯಾ ಹೇಗೆ ಮೇಡಮ್? ಅಂತಂದರೆ ಏನಿಲ್ಲ ಸರ್, ಮ್ಯಾಕ್ಸಿಮಮ್ ಅವ್ರು ಎಷ್ಟು ಬೇಕಾದ್ರೂ ಇಡ್ಬೋದು. ನಮ್ಮದು ಮೇನ್ ಪರ್ಪಸ್ ಅಂತಂದರೆ ಸ್ಟೋರೇಜ್ಗೆ, ಅವ್ರಿಗೆ ಇಷ್ಟು ಲಿಮಿಟೇಷನ್ ಇಲ್ಲ, ಬಂದು ಸ್ಟೋರ್ ಮಾಡ್ಬೋದು ಸರ್. ಈ ಒಂದು ಉಗ್ರಾಣದಲ್ಲಿ ರೈತರು ಏನಾದ್ರು ಸರಕುಗಳನ್ನ ಇಟ್ಟರೆ ಅವ್ರು ಏನಾದ್ರು ಕೊಡಬೇಕಾಗುತ್ತೆ ಹೇಗೆ ಮೇಡಮ್? ಹಾಂ ಸರ್, ಅಂದರೆ ಅಟ್ ಎ ಟೈಮ್ ಕೊಡಬೇಕು ಅಂತ ಇಲ್ಲ, ಅವರು ಮಂತ್ಲಿನೂ ಕೊಟ್ಕೋಬೋದು, ಅಥವಾ ರಿಲೀಸ್ ಟೈಮ್ಗೆ ಬೇಕಾದ್ರೂ ಕೊಡ್ಬೋದು ಸರ್ ಅವರು. ಅಂತಂದರೆ ಇವಾಗ ಅವರು ಬಿಡಿಸ್ಕೋಬೇಕಾದ್ರೆ ಇವಾಗ 100 ಬ್ಯಾಗ್ಸ್ ಇಟ್ಟಿದ್ರೆ 10 ಬ್ಯಾಗ್ಸು 20 ಬ್ಯಾಗ್ಸು ಆ ಥರ ಪಾರ್ಟ್ ರಿಲೀಸ್ ಮಾಡ್ಕೋಬೋದು ಅವರು. ಇವಾಗ ರಿಲೀಸ್ ಮಾಡಿಸ್ಕೋಬೇಕಾತಂದರೆ 10 ಬ್ಯಾಗು 20 ಬ್ಯಾಗ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಪೇಮೆಂಟ್ ಮಾಡಿ ಆಮೇಲೆ ಬಿಡಿಸ್ಕೊಳ್ಳೋದು ಸರ್. ಎಲ್ಲನೂ ಒಂದೇ ಸಲ ಕಟ್ಟಬೇಕಂತನೂ ಇರಲ್ಲ. ಅಂದರೆ ಮಂತ್ಲಿ ಎಷ್ಟಾಗುತ್ತೆ ಆ ಥರ ಕಟ್ಬಿಟ್ಟು ಒಟ್ಟಿಗೆನೂ ಕೊಡ್ಬೋದು, ಆ ಥರ ಪಾರ್ಟ್ ಪೇಮೆಂಟು ಮಾಡ್ಬೋದು. ಬೆಳೆಗಳಿಗೆ ತಕ್ಕಂತೆ ಸ್ಟೋರೇಜ್ ಚಾರ್ಜಸ್ ಯಾವ ಥರ ಇರುತ್ತೆ ಮೇಡಮ್? ಸರ್, ಅಂದರೆ ಅದು ಕಮಾಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಅಡಿಕೆಗೆ ಬೇರೆ ಥರ, ಟರ್ಮರಿಕ್ಗೆ ಬೇರೆ ಥರ, ರಾಗಿಗೆ ಬೇರೆ ಥರ, ಭತ್ತಕ್ಕೆ ಬೇರೆ ಥರ. ಅದು ಮತ್ತು 0 to 50 kg, 50 ಇಂದ 75 kg ಆ ಥರ ಬರುತ್ತೆ ಸರ್. ಒಂದೊಂದು ಕಮ್ಯುನಿಟಿಗೆ ಬೇರೆ ಬೇರೆ ವ್ಯಾಲ್ಯೂ. ಮತ್ತು ಸ್ಲ್ಯಾಬ್ 1, ಸ್ಲ್ಯಾಬ್ 2 ಅಂತ ಬರುತ್ತೆ. ಸ್ಲ್ಯಾಬ್ 2 ಅಂತ ಅಂದರೆ ಡಿಸ್ಟಿಕ್ ಲೆವೆಲ್ ಬರುತ್ತೆ. ಸ್ಲ್ಯಾಬ್ 1 ಅಂತಂದರೆ ತಾಲೂಕು ಲೆವೆಲ್ಲು. ಸ್ಲ್ಯಾಬ್ 2 ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಚಾರ್ಜಸ್ ಇರುತ್ತೆ. ಸ್ಲ್ಯಾಬ್ 1 ಅಲ್ಲಿ ಕಡಿಮೆ ಸ್ಟೋರೇಜ್ ಚಾರ್ಜ್ ಇರುತ್ತೆ. ರೈತರಲ್ಲದೆ ಬೇರೆ ಇನ್ಯಾರು ಒಂದು ಸ್ಟೋರೇಜ್ ಯೂಸ್ ಮಾಡ್ಕೋಬೋದು ಅಂತಂದರೆ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತಂದರೆ ಬೇರೆ ಏಜೆನ್ಸಿಗಳು, PDS ಅಂದರೆ ಪಡಿ ಥರ ಬರುತ್ತಲ್ಲ, KFC ಅವರು, ಮತ್ತು MSP ಇಂದ ಸ್ಟೋರ್ ಮಾಡ್ತಾರಲ್ಲ ಅದು, ಮತ್ತು ಭಾರತ ಆಹಾರ ನಿಗಮದವರು ಅಕ್ಕಿ ಸ್ಟೋರ್ ಮಾಡ್ತಾರೆ, ಮತ್ತು ನಫೇಡ್ ಅವರು ಪಲ್ಸಸ್ ಎಲ್ಲ ಸ್ಟೋರ್ ಮಾಡ್ತಾರೆ ಸರ್. ರಸಗೊಬ್ಬರ, ಫರ್ಟಿಲೈಸರು ಎಲ್ಲ ಸ್ಟೋರ್ ಮಾಡ್ತಾರೆ. ಬೇರೆ ಬೇರೆ ಏಜೆನ್ಸಿಗಳಿದ್ದಾವೆ ಸರ್, ನಫೇಡು, NCCF, KFC ಅವರು. ನಮಗೆ ನಿಮ್ಮಲ್ಲಿ ಗೋಡೌನ್ಗಳನ್ನು ಬಾಡಿಗೆ ಕೊಡ್ತೀರಾ ಹೇಗೆ ಮೇಡಮ್? ಹಾಂ ಸರ್, ಅದು ಸಿಗುತ್ತೆ. ಅಂತಂದರೆ ಇವಾಗ ಫುಲ್ ಒಂದು ಗೋಡನ್ನ ಲಾಕ್ ಆ್ಯಂಡ್ ಕೀ ಬೇಸಿಸ್ ಮೇಲೆ ಕೊಡ್ತಾರೆ. ಇವಾಗ 1000 ಮೆಟ್ರಿಕ್ ಟನ್ ಇರುತ್ತೆ. 1000 ಮೆಟ್ರಿಕ್ ಟನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಮಂತ್ಲಿಗೆ ಅಂತ ರೆಂಟು ಪೇ ಮಾಡೋದು ಸರ್ ಅವರು. ಎಕ್ಸಾಂಪಲ್ ಇವಾಗ VRL ಅವರು ತೊಗೊಂಡಿದ್ದಾರೆ ಸರ್, MSIL ತೊಗೊಂಡಿದ್ದಾರೆ, ಅಮೆಝಾನ್ ಅವರು ತೊಗೊಂಡಿದ್ದಾರೆ, ಆ ರೀತಿ ತೊಗೊಂಡಿದ್ದಾರೆ ಸರ್ ಸುಮಾರು ಜನ. ಅಗರಬತ್ತಿ ಅವರು ಮೇನ್ ಕಸ್ಟಮರ್ ಸರ್. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರವಿರುವ ಶಾಖಾ ಉಗ್ರಾಣ ವ್ಯವಸ್ಥಾಪಕರುಗಳನ್ನು ಭೇಟಿ ಮಾಡಿ. ಈ ಒಂದು ವಿಡಿಯೋಯಿಂದ ರೈತರಿಗೆ ತುಂಬಾ ಒಳ್ಳೆ ಅನುಕೂಲ ಇದೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ.